ಮಾಧ್ಯಮ ಮಿತ್ರರಿಗೆ, ಗಣ್ಯ ಅತಿಥಿಗಳಿಗೆ ಹಾಗೂ ಎಲ್ಲರಿಗೂ ನನ್ನ ಹಾರ್ದಪೂರ್ವಕ ನಮಸ್ಕಾರ ಮತ್ತು ಸ್ವಾಗತ. ಇಂದಿನ ಪ್ರೆಸ್ ಮೀಟ್ ಉದ್ದೇಶವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ನಾವು ಇಲ್ಲಿದ್ದೇವೆ. AC ಮಿಸ್ ಮಿಸಸ್ ಇಂಡಿಯಾ ವುಮೆನ್ ಆಫ್ ಸಬ್ಸ್ಟೆನ್ಸ್ ಸೀಸನ್ 9 ಅಮೃತಾ ಸಿನಿಕ್ರಾಫ್ಟ್ ಅವರ ಹೆಮ್ಮೆಯ ಪ್ಯಾಜೆಂಟ್. ಇವತ್ತು ಹೊಸ ಸೀಸನ್ನ ಶುರು ಮಾತ್ರ ಅಲ್ಲ, ಆತ್ಮವಿಶ್ವಾಸ, ಜೀವನದ ಉದ್ದೇಶ ಮತ್ತು ಪ್ರತಿಯೊಬ್ಬ ಮಹಿಳೆಯವರು ಅಪಾರ ಸಾಮರ್ಥ್ಯವನ್ನು ಸಂಭ್ರಮಿಸುವ ಮತ್ತೊಂದು ಸುಂದರ ಪಯಣದ ಆರಂಭ. ಈ ಪಯಣ ಹಲವಾರು ಮಹಿಳೆಯರ ಕನಸುಗಳಿಗೆ ಹೊಸ ರೇಖೆಗಳನ್ನು ನೀಡಲಿದೆ. ಮಿಸ್ ಮಿಸಸ್ ಇಂಡಿಯಾ ವುಮೆನ್ ಆಫ್ ಸಬ್ಸ್ಟೆನ್ಸ್ ಆಶೀರ್ವಾದ್ ಕನ್ಸಲ್ಟೆನ್ಸ್ ಜೊತೆ ಸೇರಿ ನಡೆಸುತ್ತಿರುವ ಈ ವೇದಿಕೆಯನ್ನು ಶ್ರೀಮತಿ ಮಧುರ್ ಶರ್ಮಾ ಮತ್ತು ಶ್ರೀಮತಿ ಅಂಶು ಮುದ್ಗಲ್ ಅವರು ಆರಂಭಿಸಿದ್ದಾರೆ. ಮಹಿಳೆಯರಿಗೆ ಒಳ್ಳೆಯ ಅವಕಾಶಗಳನ್ನು ನೀಡಿ ಅವರ ಕನಸುಗಳನ್ನು ನನಸಾಗಿಸಲು ಮತ್ತು ಜೀವನದಲ್ಲಿ ಮುಂದೆ ಬರಲು ಈ ವೇದಿಕೆ ಸಹಾಯ ಮಾಡುತ್ತಿದೆ. ಇಂದಿನ ಈ ಪ್ರೆಸ್ ಮೀಟ್ನಲ್ಲಿ ಸೀಸನ್ 9 ಬಗ್ಗೆ ನಮ್ಮ ಕನಸು, ನಮ್ಮ ಉದ್ದೇಶ ಮತ್ತು ಮುಂದಿನ ಪಯಣದ ಬಗ್ಗೆ ನಿಮ್ಮ ಜೊತೆ ಹಂಚಿಕೊಳ್ಳುವ ನಾವು ಇಲ್ಲಿದ್ದೇವೆ. ನಮ್ಮ ಸಂಪೂರ್ಣ ತಂಡದ ಪರವಾಗಿ ಇಲ್ಲಿ ಆಗಮಿಸಲಿರುವ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನೀವು ನೀಡುವ ಪ್ರೋತ್ಸಾಹ ಮತ್ತು ಬೆಂಬಲ ನಮಗೆ ತುಂಬ ಅಮೂಲ್ಯ. ನಿಮ್ಮ ಮೂಲಕ ನಮ್ಮ ಸಂದೇಶ ಅನೇಕ ಮಹಿಳೆಯರನ್ನು ತಲುಪಿ ತಮ್ಮ ಮೇಲೆ ನಂಬಿಕೆ ಇಟ್ಟು ತಮ್ಮ ಕನಸುಗಳನ್ನು ನನಸಾಗಲು ಅವರಿಗೆ ಸ್ಫೂರ್ತಿ ನೀಡುತ್ತಾರೆ. ಈಗ ಈ ಅದ್ಭುತ ವೇದಿಕೆಗೆ ಜೀವ ತುಂಬಿದ್ದ ತಮ್ಮ ಕನಸು ಮತ್ತು ಸಂಭ್ರಮದಿಂದ ಇದನ್ನು ಯಶಸ್ವಿಯಾಗಿ ಕಟ್ಟಿದ ಒಬ್ಬ ವಿಶೇಷ ವ್ಯಕ್ತಿಯನ್ನು ವೇದಿಕೆಗೆ ಆಹ್ವಾನಿಸುವ ಸಮಯ ಬಂದಿದೆ. ಅವರು ಅಮೃತಾ ಸಿನಿಕ್ರಾಫ್ಟ್ನ ಫೌಂಡರ್ ಹಾಗೂ CEO ಮತ್ತು AC ಮಿಸ್ ಮಿಸಸ್ ಇಂಡಿಯಾ ವುಮೆನ್ ಆಫ್ ಸಬ್ಸ್ಟೆನ್ಸ್ ಸೀಸನ್ 9 ಕಾರ್ಯಕ್ರಮದ ಹಿಂದಿರುವ ಪ್ರಮುಖ ಶಕ್ತಿ. ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಶ್ರೀಮತಿ ಅಮೃತಾ ವಿಜಯ್ ರವಿಪತಿ ಅವರನ್ನು ವೇದಿಕೆಗೆ ಸ್ವಾಗತಿಸೋಣ. ಥ್ಯಾಂಕ್ ಯು ಮೇಘ್ನಾ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? A very warm welcome to all our friends from the media. Thank you for joining us. I am Amrita Vijay Tata, founder and CEO of Amrita Cinecraft. When I started AC Miss Mrs. India Women of Substance, I had one simple vision: to create a platform where women could discover their confidence, showcase their talent, and grow into the best version of themselves. As this journey continued to evolve, I needed people who truly believe in themselves. When I met Reshma Nanaya, I instantly saw the passion and positive energy in her, and I knew she would be a wonderful addition to our family. Reshma is a talented actress and a familiar face in Kannada film industry, known for her performance in Eklavya, UI and KD the Devil. We are delighted to have her here as our brand ambassador. Ladies and gentlemen, please join me in giving her a warm welcome to Miss Reshma Nanaya. ಎಲ್ರಿಗೂ ನಮಸ್ಕಾರ. ಬಂದಿರೋಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಇವತ್ತು ಅಮೃತಾ ವಿಜಯ್ ಟಾಟಾ ಅವರ ಮಿಸ್ ಆ್ಯಂಡ್ ಮಿಸಸ್ ಇಂಡಿಯಾ ವುಮೆನ್ ಆಫ್ ಸಬ್ಸ್ಟೆನ್ಸ್ ಅಂತ ಪ್ಯಾಜೆಂಟ್ 9th ಸೀಸನ್ಸ್ ನಡೀತಿದೆ. ಮೊದಲು ದುಬೈಯಲ್ಲೆಲ್ಲ ಮಾಡ್ತಿದ್ರು, ಇವತ್ತು ಮೊದಲನೇ ಬಾರಿಗೆ ಬೆಂಗಳೂರಲ್ಲಿ ಮಾಡ್ತಿದ್ದಾರೆ. ಸೊ ಅದಕ್ಕೆ ನಾನು ಅವರ ಪ್ಯಾಜೆಂಟ್ ಅಂಬಾಸಿಡರ್ ಆಗಿ ಅಸೋಸಿಯೇಟ್ ಆಗ್ತಿದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಅವರ ಒಂದು ಈ ಪ್ಯಾಜೆಂಟಿನ ವಿಷನ್ ಇದೆ, ಅವರೇನು ವ್ಯಾಲ್ಯೂಸ್ನ ಇದೆ, ಅದನ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಐ ಆಮ್ ವೆರಿ ಹ್ಯಾಪಿ. ಪ್ಯಾಜೆಂಟ್ ಅಂದ ತಕ್ಷಣ ಇಟ್ಸ್ ನಾಟ್ ಅಬೌಟ್ ಹೂ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ವುಮೆನ್ ಔಟ್ ದೇರ್ ಅಂತ. ಎಸ್, ಬ್ಯೂಟಿ ಅಟೆನ್ಷನ್ನ ಕ್ಯಾಚ್ ಮಾಡುತ್ತೆ, ಬಟ್ ಅವರ ಕ್ಯಾರೆಕ್ಟರ್, ಅವ್ರ ಪರ್ಸ್ನಾಲಿಟಿ ಇಸ್ ವಾಟ್ ಲಾಸ್ಟ್ಸ್. ಆ್ಯಂಡ್ ಅದನ್ನ ಸೆಲೆಬ್ರೇಟ್ ಮಾಡೋದಕ್ಕೆ, ವುಮೆನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಐ ಥಿಂಕ್ ಮಿಸ್ ಆ್ಯಂಡ್ ಮಿಸಸ್ ಇಂಡಿಯಾ ಅವ್ರ ಪ್ಯಾಜೆಂಟ್ ಏನು ಮಾಡ್ತಿದ್ದಾರೆ, ಇಟ್ಸ್ ಅ ಬ್ಯೂಟಿಫುಲ್ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ಅ ವೆರಿ ಗುಡ್ ಆಪರ್ಚುನಿಟಿ. ಎಲ್ಲ ವುಮೆನ್ಗೆ ಬಂದು ಅವರ ಒಂದು ಇಂಡಿವಿಜುವಾಲಿಟಿ ಆಗಿರಲಿ, ಅವರ ಒಂದು ಅಥೆಂಟಿಸಿಟಿ ಆಗಿರಲಿ,
ತೋರಿಸ್ಕೊಳ್ಳೋಕ್ಕೆ, ಅವರ ಒಂದು ಪೊಟೆನ್ಷಿಯಲ್ನ ನೋಡೋಕ್ಕೆ. ಆ್ಯಂಡ್ ಇಲ್ಲಿ ಈ ಪ್ಯಾಜೆಂಟಲ್ಲಿ ಐ ಥಿಂಕ್ ಅವರ ಒಂದು ಸೆಲ್ಫ್ ಗ್ರೋತ್ ಆಗಿರಲಿ ಅಥವಾ ಸೆಲ್ಫ್ ಟ್ರಾನ್ಸ್ಫರ್ಮೇಷನ್ ಆಗಿರಲಿ, ಇಟ್ಸ್ ಅ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಅಸೋಸಿಯೇಟೆಡ್. ಆ್ಯಂಡ್ ಇವಾಗ ಎಲ್ಲ ಬೇರೆ ಬೇರೆ ಸ್ಟೇಟ್ಸಿಂದನೂ ಆಡಿಷನ್ಸ್ ನಡೀತಿದೆ. ಆ್ಯಂಡ್ 16th ಮೆಗಾ ಆಡಿಷನ್ಸ್ ನಡೆಯುತ್ತೆ. ಐ ವಿಲ್ ಆಲ್ಸೋ ಬಿ ದೇರ್ ಮೀಟಿಂಗ್ ಆಲ್ ದ ಕಂಟೆಸ್ಟೆಂಟ್ಸ್. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಅಸೋಸಿಯೇಟೆಡ್ ವಿತ್ ದ ಎಂಟೈರ್ ಪ್ಯಾಜೆಂಟ್ ಆ್ಯಂಡ್ ದ ಜರ್ನಿ. ಸೊ ಐ ಆಮ್ ಎಕ್ಸೈಟೆಡ್ ಫಾರ್ ಇಟ್. ಥ್ಯಾಂಕ್ ಯು. Thank you, Rishma. We are truly delighted to have you all today. Your association with AC Miss Mrs. India Women of Substance 2026 will inspire many more women to believe in themselves and follow their dreams. Before we conclude, I have a few exciting announcements. On our mega auditions of Miss Mrs. India Women of Substance, which will be held on 16th August, and I warmly invite women across the country to register and be part of this incredible journey. The same day, we will also launch the first song of our upcoming Kannada feature film Mudol, starring Vikram Ravichandra, along with the audio launch of our second feature film Chintu, son of Visalakshmi. And on the same very day, we are launching our third film, which is related to our pageant. Many of you would have followed my journey of winning Mrs. India 2025 and becoming Woman of Universe 2025. During that journey, I met incredible women from all over the country. North, South, East, West. They came with dreams, talent, and so much of potential. I also heard their life stories, their ambitions, and their myths and challenges they faced while trying to enter the world of pageantry. That's when I started thinking differently. We felt that a pageant shouldn't just end with a crown. It should open doors to bigger opportunities. Since cinema has the power of reaching people and changing lives, we thought, why not bring these two worlds together? So I'm truly excited to announce our next feature film, produced by Amrita Cinecraft, inspired by the real life journeys of our contestants. This pageant-based movie will capture the emotions, challenges, friendships, and transformations to make this life so special. The most exciting part of this participation of Miss Mrs. India will have Women of Substance will have the opportunity to be part of the film. I am so delighted to announce that all the selected contestants will get an opportunity to be a part of this film. And one final surprise, the film will be directed one of the industry's most celebrated directors, whose name will be officially revealed on 16th August. On 16th August, we will have much more than auditions. It will be a celebration of talent, dreams, cinema, and new beginnings. Thank you all. Mudol, we are releasing on 16th August in Chatham. We are releasing the audio. Mudol picture we are releasing on 16th August on song release ಮಾಡ್ತಾ ಇದ್ವಿ. That will be in October. We are planning on October 16th. Mudol movie complete ಆಗಿದೆ. 90% will be 16th October. And the second movie, Manasas, that is Chintu versus Visalakshi. That shooting is going on. That also song will be released on 16th August. And other three movies, the script is going on. In fact, Manasa is here. Manasa can come. Come, Vikram. Come. You can come here. Ma'am, sit. No problem. ಮುದೋಳ್ ಅಂತ ಹೇಳಿದ ತಕ್ಷಣ ಮುದೋಳ್ ಬಂದ್ಬಿಟ್ಟಿದ್ದಾರೆ. ಆಯ್ತು. ವಿಕ್ರಮ್ ರವಿಚಂದ್ರನ್ ಅವರಿಗೆ ಸ್ವಾಗತ. ಇವಾಗ ತಾನೇ ಬಂದೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೀರಿ. ಸೊ ಒಂದು ಕಡೆ ಎಷ್ಟು ನಿಮಗೆ ಸ್ಪೆಷಲ್ ಅನ್ನೋದು ಮತ್ತು ನೀವೇ ಇವರ ಒಂದು ಫಸ್ಟ್ ಸ್ಟೇಜ್ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದೀರ, ಅದು ಯಾವಾಗ ಏನು ಟೇಕಪ್ ಆಗುತ್ತೆ ಹೇಗೆ? ಸಿ ಬ್ರ್ಯಾಂಡ್ ಅಂಬಾಸಿಡರ್ ಯಾಕೆ ಪ್ಯಾಜೆಂಟ್ ಅಂಬಾಸಿಡರ್ ಯಾಕೆ ಆಗಿದ್ದೀನಿ ಅಂದರೆ ಬಿಕಾಸ್
ಈ ಪ್ಲ್ಯಾಟ್ಫಾರ್ಮ್ ಏನಿದೆ ಇಟ್ ಇಸ್ ತುಂಬ ಒಂದು ಒಳ್ಳೆ ಆಪರ್ಚುನಿಟಿ ಎಲ್ಲ ನ್ಯೂ ಕಮರ್ಸ್ಗಾಗಲಿ ಅಥವಾ ಇದು ಮಿಸ್ ಆ್ಯಂಡ್ ಮಿಸ್ಸಸ್. ಸೊ ಯಾರಿಗೆ ಮದುವೆ ಆಗಿಲ್ಲ, ಮದುವೆ ಆಗಿರೋರಿಗೂ ಒಂದು ಪ್ಲ್ಯಾಟ್ಫಾರ್ಮ್ ಇದು. ಸೊ ಇಂಥ ಒಂದು ವುಮೆನ್ನ ಸೆಲೆಬ್ರೇಟ್ ಮಾಡಿದಾಗ, ಇಂಥ ಒಂದು ಅವಕಾಶಗಳು ಕೊಟ್ಟಾಗ ಇಟ್ ನೀಡ್ಸ್ ಅ ಲಾಟ್ ಆಫ್ ಕಾನ್ಫಿಡೆನ್ಸ್ ಆ್ಯಂಡ್ ಕರೇಜ್. ಆ ಸ್ಟೇಜಲ್ಲಿ ಬಂದು ನಿಂತ್ಕೊಂಡು ಅವ್ರ ಒಂದು ಟ್ಯಾಲೆಂಟ್ನ ಶೋಕೇಸ್ ಮಾಡೋಕ್ಕೆ, ಅವ್ರೊಂದು ಪೊಟೆನ್ಷಿಯಲ್ನ ತೋರ್ಸೋಕ್ಕೆ. ಸೊ ಐ ನೋ, ಯಾಕಂದರೆ ನಾನು ಕಾಲೇಜಲ್ಲಿ ಇರಬೇಕಾದ್ರೆ ನಂಗೆ ತುಂಬ ಸ್ಟೇಜ್ ಫ್ರೈಟ್ ಇತ್ತು ಅವಾಗ. ಸೊ ಐ ನೋ ಆ ಸ್ಟೇಜಲ್ಲಿ ಒಂದು ನಿಂತ್ಕೊಂಡು ನಮ್ಮ ಒಂದು ಟ್ಯಾಲೆಂಟ್ನ ಶೋಕೇಸ್ ಮಾಡೋಕ್ಕೆ ಎಷ್ಟು ಕಷ್ಟ ಇದೆ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಅ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್ ಬೇರೆಯವ್ರನ್ನ ಎನ್ಕರೇಜ್ ಮಾಡೋಕ್ಕೆ, ಅವರ ಒಂದು ಎಕ್ಸ್ಪೀರಿಯನ್ಸ್ ಗೇನ್ ಮಾಡೋಕ್ಕೆ. ಸೊ ಎನಿಥಿಂಗ್ ದಟ್ ಸಪೋರ್ಟ್ಸ್ ದ್ಯಾಟ್ ನಾನು ಸಪೋರ್ಟ್ ಮಾಡ್ತೀನಿ. ಸೊ ಖಂಡಿತ ಅದೇ ಪಾರ್ಟಿಸಿಪೆಂಟ್ಸ್ನ ನಾನು 16th August ಮೀಟ್ ಮಾಡ್ತೀನಿ. ಯೂಶ್ವಲಿ ಪ್ಯಾಜೆಂಟಲ್ಲಿ ಏನಾಗುತ್ತೆ ಅಂದರೆ ತುಂಬ ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಬ್ಬರು ಅವ್ರು ಹಿಂಗಿದ್ದಾರೆ, ಅವ್ರ ಜರ್ನಿ ಹೀಗಿದೆ ಅಂತ ತುಂಬ ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಐ ಥಿಂಕ್ ದ ಫಸ್ಟ್ ಲೆಸನ್ ಅಲ್ಲೇ ಬರೋದು. ಒಬ್ಬರ ಜೊತೆ ಮಾತಾಡಬೇಕಾದ್ರೆ ಅವ್ರನ್ನ ಕಂಪೇರ್, ಇವ್ರು ಹೀಗೆ ಬೆಳೀತಿದ್ದಾರೆ, ನಾನು ಯಾಕೆ ಇನ್ನೂ ಬೆಳೀಲಿಲ್ಲ, ಆಪರ್ಚುನಿಟಿ ನಂಗೆ ಯಾಕೆ ಸಿಗ್ತಿಲ್ಲ ಅಂತ ಆ ಕಂಪ್ಯಾರಿಸನ್ ಬದಲು ಅವ್ರ ಜೊತೆ ಮಾತಾಡಿ ಏನು ಕಲಿಬೋದು, ಅವರಿಂದ ನಾನೇನು ತೊಗೋಬೋದು ಅಂತ ಆ ಡೈರೆಕ್ಷನಲ್ಲಿ ಯೋಚನೆ ಮಾಡಿದ್ರೆ ಇಟ್ಸ್ ವೇ ಬೆಟರ್. ಸೊ ಅಲ್ಲಿಂದನೇ ಆ ಲರ್ನಿಂಗ್ ಸ್ಟಾರ್ಟ್ ಆಗುತ್ತೆ. They are asking is the auditions going on? Yeah, the auditions are going on. Online auditions are going on. So we're going to have live mega auditions on 16th of August. How many applications have you received? We have received 17 people are shortlisted. ಶಾರ್ಟ್ಲಿಸ್ಟ್ ಆಗಿದೆ. 17 ಜನ ಶಾರ್ಟ್ಲಿಸ್ಟ್ ಆಗಿದೆ. ಶಾರ್ಟ್ಲಿಸ್ಟ್ Yeah, the event plan, it's going on from last 3 months, and now once the auditions are done, and we'll be shortlisting at least 80 to 100 contestants, finalists, and the event is going to happen on September 25th, 26th, 27th in a 5-star hotel. ನಿಮ್ಮ ಸಿನಿಮಾ ಇವ್ರ ಸಂಸ್ಥೆ ನಿಮ್ಮ ಸಿನಿಮಾ ಆಗಬೇಕು. ಸರ್ ಅದ್ರದ್ದು ಅನೌನ್ಸ್ಮೆಂಟ್ That's a surprise. ಮಾಡಿಲ್ಲ, ನಂತಂತಲ್ಲ. ಅವರು ಈ ಪ್ಯಾಜೆಂಟ್ ರಿಲೇಟೆಡ್ ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂತ ಅನೌನ್ಸ್ ಮಾಡಿರೋದು. ಬಂದಿದ್ದ ವಿಷಯ ಅಂದರೆ ನೀವು ಈ ಸಿನಿಮಾ ಏನು ಪ್ಯಾಜೆಂಟ್ ಬರ್ತಾರೆ, ಅವರು ನೀವು ಮಾಡೋ ಸಿನಿಮಾದಲ್ಲಿ ಇರ್ತಾರೆ. ಇಲ್ಲ ಸರ್, ಅದೆಲ್ಲ ಅವರು ಆಗಿ ಅನೌನ್ಸ್ ಮಾಡಬೇಕು. ಬಟ್ ಅದಕ್ಕೆ ಈ ಪ್ಯಾಜೆಂಟ್ ರಿಲೇಟೆಡ್ ಆ ಫ್ಯಾಷನ್ ವರ್ಲ್ಡ್ ಇನ್ಸ್ಪೈರ್ಡ್ ಕತೆ ಮಾಡ್ತಿದ್ದಾರೆ ಅಂತ. ನೀವು ಆ ಸಬ್ಜೆಕ್ಟ್ ಹೇಳಿದರೆ ಇಲ್ಲ, ಇನ್ನೂ ಕೇಳಿಲ್ಲ ನಾನು. ಅದೇ ಸರ್ಪ್ರೈಸ್. It's a women empowerment movie. ನಾಯಕರು ಮಾತಾಡ್ತದಾ? ಹೇಳಿದ್ದೆ. ಈಗ ಮುಗಿದೋಡು ಭಾಗ ನಿರೀಕ್ಷೆ ಇದೆ. ಇಲ್ಲಿ ಓಕೆನಾ? ಹಾಂ. ಮುಗಿದೋಡು ಸಿನಿಮಾ ಬಗ್ಗೆ ಭಾಳಷ್ಟು ನಿರೀಕ್ಷೆ ಇದೆ ಮತ್ತು ಅದರ ಅಪ್ಡೇಟ್ಸ್ಗಳು ಕೂಡ ಭಾಳ ಜನಕ್ಕೆ ಬೇಕಾಗಿದೆ. ಸೊ ಈಗ ಮುಗಿದೋಡ ಪ್ರೆಸೆಂಟಿಗೆ ಯಾವ ಅನ್ಸಿದ್ರೆ, ಏನು ಸಾಂಗ್ಸ್ ರಿಲೀಸ್ ಯಾವಾಗ ಆಗುತ್ತೆ, ಅದು ರಿಲೀಸ್ ಯಾವಾಗ ಆಗುತ್ತೆ, ಒಂದಷ್ಟು ಬ್ರೀಫ್ ಇದೆ. ಓಕೆ, ಫಸ್ಟ್ ಆಫ್ ಆಲ್ ಸಾರಿ, ಸ್ವಲ್ಪ ಲೇಟಾಗಿ ಬಂದಿದ್ದೀನಿ, ಕ್ಷಮೆ ಇರಲಿ. ಎಲ್ರಿಗೂ ನಮಸ್ಕಾರ. ಮುದ್ದೋಲ್ ಸಿನಿಮಾ ಬಗ್ಗೆ ಗೊತ್ತಾಯ್ತು, ತುಂಬ ಜನಕ್ಕೆ ಬೇಜಾರಾಗಿದೆ, ತುಂಬ ಡಿಲೇ ಆಗ್ತಿದೆ ಸಿನಿಮಾ, ಏನಾಗ್ತಿದೆ, ಇನ್ನೂ ಜೋರಾಗಬೇಕಾ? ಓಕೆ ಓಕೆನಾ? ಸೊ ಮುದ್ದೋಲ್ ಸಿನಿಮಾ ಬಗ್ಗೆ ಗೊತ್ತಾಯಿತು, ತುಂಬ ಜನಕ್ಕೆ ಅಪ್ಡೇಟ್ ಬೇಕಂತ ಕೇಳ್ತಾ ಇದ್ದೀರಾ. ಸೊ ಫೈನಲಿ ಒಂದು ಇಂಟೆನ್ಷನ್ ಏನಂದರೆ, ಒಂದು ತುಂಬ ದೊಡ್ಡ ವಾಲ್ ಕಟ್ಟಬೇಕು, ಅದರಲ್ಲಿ ಒಂದೊಂದು ಬ್ರಿಕ್ಕನ್ನು ನಾನೇ ನೋಡಿಕೊಂಡು ನೀಟಾಗಿ ಆ ಗೋಡೆನ ತುಂಬ ಸ್ಟ್ರಾಂಗಾಗಿ ಪ್ರಿಪೇರ್ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ನನ್ನ ಕೆರಿಯರ್ಗೆ. ಯಾಕಂದರೆ ಇಲ್ಲಿ ಯಾವುದೋ ಒಂದೇ ಸಿನಿಮಾ, 5 ಸಿನಿಮಾ 10 ಸಿನಿಮಾಗೆ ನನ್ನ ಕೆರಿಯರ್ ಸ್ಟಾಪ್ ಆಗಬಾರ್ದು. ಲೈಫ್ ಲಾಂಗ್ ಸಾಯೋವರೆಗೂ ಆ ಮೇಕಪ್ ಸಿನಿಮಾ ಅದೇ ನನ್ನ ತಂದೆ ನಾನು ಕೊಟ್ಟಿರೋಂಥ ಒಂದು ದೊಡ್ಡ ಆಸ್ತಿ ನನಗೆ. ಸೊ ಅದನ್ನು ತುಂಬ ಚೆನ್ನಾಗಿ ಕಾಪಾಡಬೇಕು. ಸೊ ಮುದ್ದೋಲ್ ನಾನು ಪ್ರೊಡಕ್ಷನ್ ತೊಗೊಂಡೆ, ನಾನು ಫ್ರೆಂಡ್ಸ್ ಸೇರ್ಕೊಂಡು ಪ್ರೊಡಕ್ಷನ್ ಮಾಡಿದ್ವಿ, ಸರ್ ಕೊಲಾಬ್ರೇಟ್ ಆದರು. ಸೊ ನಮ್ಮ ಇಂಟೆನ್ಷನ್ಸ್ ಎಲ್ಲ ಒಂದೇ ಥರ ಇರೋದ್ರಿಂದ ಅದು ಟೈಮ್ ತೊಗೋತಿದೆ. ಅದು ಟೈಮ್ ಅಚ್ಚುಕಟ್ಟಾಗಿ ಮಾಡಬೇಕು, ಬಜೆಟಿಂಗ್ ಇಷ್ಟಲ್ಲೇ ಮಾಡಬೇಕು, ಆ ಥರ ಎಲ್ಲ ಯಾವುದೂ ಪ್ರಯತ್ನ ಇಲ್ಲ ನಮ್ಮದು. ಸೊ ಫೈನಲಿ ತಿರ್ಗಾ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಮಾಡ್ತಾಯಿದ್ದೀವಿ. ಸಿನಿಮಾ ಲಾಸ್ಟ್ 3 days ಆಫ್ ಶೂಟ್ ಇದೆ ಅಷ್ಟೇ. August 16th ಸಿನಿಮಾದು ಯು ಅನೌನ್ಸ್ಡ್
ಓಕೆ ಅನೌನ್ಸ್ ಮಾಡಿಬಿಟ್ರು. August 16th ಸಿನಿಮಾದು ಫಸ್ಟ್ ಸಾಂಗ್ ರಿಲೀಸ್ ಮಾಡ್ತೀವಿ. ಅಷ್ಟರಲ್ಲಿ ಒಂದು ಕ್ಯಾಸ್ಟಿಂಗ್ ವೀಡಿಯೋ ಅನೌನ್ಸ್ ಮಾಡ್ತೀವಿ. ಸಿನಿಮಾದಲ್ಲಿ ಯಾರ್ಯಾರು ಕ್ಯಾಸ್ಟ್ ಇದ್ದಾರೆ ಅವ್ರ ಬಗ್ಗೆನೂ ಅನೌನ್ಸ್ ಮಾಡ್ತೀನಿ. ಪ್ರಯತ್ನ ಅಕ್ಟೋಬರ್ ನವಂಬರ್ ಅಷ್ಟರಲ್ಲಿ ರಿಲೀಸ್ ಮಾಡೋದು ನಮ್ಮ ಪ್ರಯತ್ನ. ಬಿಲ್ಕುಲ್ ಸ್ಟ್ರಾಂಗಾಗಿ ಕೂತಿದ್ದೀವಿ ನಾವು. ಬಟ್ ವಿತ್ ಡೇಟ್ಸ್ ಫೆಸ್ಟಿವಲ್ಗೆ ಬರ್ತಾ ಇರೋರು ತುಂಬ ಜನ ಇದ್ದಾರೆ, ಬೇರೆ ಬೇರೆ ಭಾಷೆಗಳಿಗೆ ಬರ್ತಾಯಿದ್ದಾರೆ. ನನಗೆ ನನ್ನ ಥಿಯೇಟರ್ಸು ನನ್ನ ಜನನ ಸೇರ್ಸೋಕ್ಕೆ ಪ್ರಾಪರ್ ಮೀಡಿಯಮ್ ನನಗೆ ಸಿಕ್ತು ಅಂದರೆ ಆದಷ್ಟು ಬೇಗ ಅಕ್ಟೋಬರ್ ನವಂಬರ್ ರೀಚ್ ಆಗ್ತೀವಿ. ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲಿದೆ. ಲಾಸ್ಟ್ 3 days ಆಫ್ ಶೂಟಲ್ಲಿದ್ದೀವಿ. ಸೊ ಒಂದು ಮ್ಯಾಕ್ಸಿಮಮ್ ಒಂದು ಸಾಂಗ್ ಇದೆ ಅಷ್ಟು, 2 days ಒಂದು ಸಾಂಗ್, ಒಂದು ಸ್ಮಾಲ್ ಪ್ಯಾಚ್ ವರ್ಕ್ ಇದೆ ಅಷ್ಟೇ. ಬಿಟ್ಟರೆ ನಾನೇ ಹೀರೋ. ಜರ್ನಿ ಮುದ್ದೋಲ್ ಇಸ್ ಅ ಕ್ಯಾರೆಕ್ಟರ್ ಡ್ರಿವೆನ್ ಫಿಲ್ಮ್. ಆ ಪಾತ್ರ ಅವನೇ ಹೀರೋ, ಅವನೇ ಕತೆ, ಬೇರೆ ಏನೂ ಇಲ್ಲ ಅದರಲ್ಲಿ. ಅವೆಲ್ಲವೂ ಬೇರೆದೇ ಒಂದು ಸೂಕ್ಷ್ಮತೆ ನೀಡ್ತಾ ಇದೆ. ಕಂಟೆಂಟೇ ತುಂಬ ಸ್ಟ್ರಾಂಗ್ ಫಿಲಿಮ್ ಅಂತ. ಹೌದು. ಕೆಲವೊಂದು ಕಡೆ ವಿಕ್ಕಿ ಆ ಜವಾಬ್ದಾರಿನ ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರಿ, ಅಥವಾ ಎಷ್ಟು ಸೂಕ್ಷ್ಮವಾಗಿ ಬರ್ತಾ ಇದೆ ಸಿನಿಮಾ ಅಂತ? ಸರ್ ವೆರಿ ಸಿಂಪಲ್. ಐ ಆಮ್ ಸ್ಟಿಲ್ ಅ ಹೀರೋ ಸರ್. ಐ ಆಮ್ ನಾಟ್ ಅ ಸ್ಟಾರ್ ಕಿಡ್. ಅದು ಸುಮ್ಮನೆ ನಮ್ಮ ತಲೆ ಕೂರಿಸ್ತಾರೆ ಬಿಟ್ಟರೆ, ಎಲ್ಲೋ ಒಂದು ತಮ್ಮನೇಲಿ ನೋಡಿಬಿಟ್ಟು ನಾನು ಸ್ಟಾರ್ ಅಂತ ಮೆರೆಯೋದು, ಕಾಲರ್ ಎತ್ಕೊಂಡು ಓಡೋದು, ನಾನು ಆ ಥರ ಮಾಡಲ್ಲ. ಐ ಬಿಲೀವ್ ಅ ಸ್ಟೋರಿ ವಿಲ್ ಮೇಕ್ ಅ ಹೀರೋ. ಸೊ ಆ ಥರ ಸ್ಟೋರಿನೇ ನಾನು ಚೂಸ್ ಮಾಡಿರೋದು. ಆ ಪಾತ್ರ ಸ್ಟಾರ್ಟಿಂದ ಎಂಡ್ ಆದಮೇಲೆ ಇವನೊಬ್ಬ ಹೀರೋ ಗುರು. ಯಾರು ಆ ಪಾತ್ರ? ನಾನಲ್ಲ. ಆ ಪಾತ್ರ ಮಾಡಿರೋರು ಅವ್ನು ಹೀರೋ ಆಗಬೇಕು. ಸೊ ನಾನು ಆಬ್ವಿಯಸ್ಲಿ ಕಂಟೆಂಟ್ಗೆ ಪ್ರಾಮುಖ್ಯತೆ ಕೊಡ್ತೀನಿ. ನಾನು ಈ ಹೀರೋ, ಈ ಟ್ಯಾಗ್ ಲೈನ್ ತಲೆಗೆ ಅದೆಲ್ಲ ತೊಗೊಳಲ್ಲ. ಟೆಕ್ನಿಕಲಿ ನಮ್ಮ ಸಿನಿಮಾ ವಿಲ್ ಸ್ಟ್ಯಾಂಡ್ ಔಟ್ ಸರ್. 100% ನಮ್ಮ ಸಿನಿಮಾ, ಎಸ್ಪೆಷಲಿ ನಾವು ಮಾಡಿರೋಂಥ ಆ್ಯಕ್ಷನ್ ಸೀಕ್ವೆನ್ಸಸ್, 3 ಆ್ಯಕ್ಷನ್ ಇದೆ. ಸಿನಿಮಾ ನೋಡಿದ್ಮೇಲೆ ಇಲ್ಲ ನಮ್ಮ ಕಲರ್ ನೋಡಿದ್ಮೇಲೆ ಇದು ಆ್ಯಕ್ಷನ್ ಸಿನಿಮಾ ಅಂತ ಅನ್ಕೋತೀರಾ? ಇಲ್ಲ, ಇರೋದು ಬರೀ 3 ಆ್ಯಕ್ಷನ್ ಸಿನಿಮಾದಲ್ಲಿ. ಬಟ್ ಆ್ಯಕ್ಷನ್ ವೈಸ್ ಐ ಗೆಸ್ ನಮ್ಮ ಸಿನಿಮಾ ವಿಲ್ ಸ್ಟ್ಯಾಂಡ್ ಔಟ್ ವೆರಿ ಮಚ್ ಬಿಗ್. ಮುದ್ದೋಲಲ್ಲೇ ಲಾಸ್ಟ್ 2 days ಸಾಂಗ್ ಶೂಟ್ ಮಾಡೋಣ ಅಂತ ಇವಾಗ ಮಾತುಕತೆ ನಡೀತಾ ಇದೆ. ಆ 2 daysಲ್ಲಿ ಪಾಪ ಜನ ತುಂಬ ಮೆಸೇಜ್ ಮಾಡ್ತಾಯಿದ್ದಾರೆ. ನಾನು ಇನ್ಸ್ಟಾಗ್ರಾಮಲ್ಲಿ ಆಫ್ಟರ್ 7 months ನಿನ್ನೆ ರಿಟರ್ನ್ ಆದೆ. ಸೊ ತುಂಬ ಮೆಸೇಜಸ್, ತುಂಬ ಪ್ರೀತಿ. ಅದನ್ನೆಲ್ಲ ಶಾರ್ಟ್ ಲಿಸ್ಟ್ ಮಾಡ್ತಾಯಿದ್ದೀವಿ, ಮಾತುಕತೆ ನಡೀತದೆ. ಇಲ್ಲ ಮುದ್ದೋಳ್ ಊರು ಇಲ್ಲ ಮುದ್ದೋಲ್ ಹೌಂಡ್ ಅದೇನು ನಾವೇ ಮಾತಾಡ್ತಿದ್ವಿ, ಅದ್ರ ಬಗ್ಗೆ ಏನು ರಿಲೇಟೆಡ್ ಇಲ್ಲ. ಬಟ್ ಆ ಹೀರೋಯಿನ್ ಪಾತ್ರ ಏನಿದೆ ಅದು ಮುದ್ದೋಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಜಾಸ್ತಿ ಇರುತ್ತೆ. ನಿಯತ್ ಸರ್ ಅಷ್ಟೇ. ನಾನು ನೆನ್ನೆ ಪೋಸ್ಟ್ ಮಾಡಿದಾಗ ಕೂಡ ನನಗೆ ತುಂಬ ಜನ 6 monthsಲ್ಲಿ ನಾನು ಕಲೆಕ್ಟ್ ಮಾಡಿರೋ ಮೆಸೇಜಸ್ ಬಂದು ಎಷ್ಟೋ ಮಿಲಿಯನ್ಸ್ ಇದೆ ನನಗೆ. ನಾನು 6 months ಇನ್ಸ್ಟಾಗ್ರಾಮ್ ಯೂಸ್ ಮಾಡಿಲ್ಲ ನಾನು. ಅದಕ್ಕೆ ನನ್ನ ಟ್ಯಾಗ್ ಲೈನ್ ಕ್ಯಾಪ್ಷನ್ ಏನಿತ್ತು ಅಂದರೆ, ಮೈ ಲಾಯಲ್ಟಿ ಟುವರ್ಡ್ಸ್ ಯು ವಿಲ್ ನೆವರ್ ಬ್ಯಾಕ್ ಡೌನ್. ನನ್ನ ನಿಯತ್, ನಾನೇನು ನನ್ನ ತಂದೆಯಿಂದ ನನಗೇನು ಬಂದಿದೆ, ಆ್ಯಸ್ ಅ ಫ್ಯಾಮ್ಲಿ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ, ಆ ಲಾಯಲ್ಟಿನ ನಾನು ಯಾವತ್ತೂ ಬಿಟ್ಕೊಡಲ್ಲ. ಸೊ ಥ್ರೂ ಮುದ್ದೋಲ್ ಇಟ್ ಇಸ್ ಅ ಸ್ಟಾರ್ಟ್ ಆಫ್ ಮೈ ಜರ್ನಿ. ಇದು ನಾನು ನೆನ್ನೆ ಪ್ರಾಮಿಸ್ ಮಾಡಿರೋದು, ನಿಮಗೂ ಅದನ್ನೇ ಹೇಳಿ. ವಿಕ್ರಮ್ ಅವರಿಗೆ ಈ ಸಿನಿಮಾ ನಿಮ್ಮ ತಂದೆ, ನಿಮ್ಮ ಜೊತೆ ನಿಮ್ಮ ಫ್ಯಾಮಿಲಿಗೆ ನೀವು ಆಕ್ಚುಲಿ ಲಾಂಚಿಂಗ್ ಒಂದು ಸೌಂಡ್ ಏನಿದೆ, ಎಷ್ಟು ಇಂಪಾರ್ಟೆನ್ಸು ಮತ್ತು ಯಾವ ಒಂದು ಜನ ನಿರೀಕ್ಷೆ ಇಟ್ಕೋಬೋದು ನಿಮ್ಮ ಫ್ಯಾನ್ ಫಾಲೋವರ್ಸ್, ನಿಮ್ಮ ಜನರಲ್? ನನ್ನ ಜರ್ನಿ ಈ ಸಿನಿಮಾದಿಂದ ಸ್ಟ್ರಾಂಗಾಗಿ ಶುರುವಾಗುತ್ತೆ. ನನ್ನ ಜರ್ನಿ ಈ ಸಿನಿಮಾಯಿಂದ ತುಂಬ ಸ್ಟ್ರಾಂಗಾಗಿ ಶುರುವಾಗುತ್ತೆ. ಆ ನಂಬಿಕೆ ಜಾಸ್ತಿ ಇದೆ ನನಗೆ. ಫಸ್ಟ್ ಕಡೆ ಏನಾಗ್ತಿದೆ, ಯಾವಾಗ ಬರ್ತಾರೆ, ಏನಾಗ್ತಾರೆ, ಹೇಗೆ ಟೇಕಪ್ ಅನ್ನೋದು ತುಂಬ ಗೊಂದಲಿದೆ. ಹೌದು. ಅವೆಲ್ಲದಕ್ಕೂ ಒಂದು ಬ್ರೇಕ್ ಬೇಕು ಅಂತ ಒಂದು ಕರೆಕ್ಟ್ ಲಾಂಚಿಂಗ್ ಪ್ಯಾಡ್ ಅಂತ ಅಂದಿರ್ತಾರೆ, ಅದು ಬೇಕಿತ್ತು. ಅದು ಇದನ್ನು ಕ್ಯಾರಿ ಮಾಡ್ತಾರೆ. ನಾನು ಒಂದೇನಂದರೆ ಸರ್, ತುಂಬ ಜನ ಈ ಪ್ರಶ್ನೆ ಕೇಳ್ತಾರಲ್ವ, ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಪಾಪ ತುಂಬ ಜನ ಡಲ್ಲಾಗಿದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಸಿನಿಮಾ ಇಸ್ ಅ ಯೂನಿವರ್ಸಲ್ ಮೀಡಿಯಮ್. ನಾನು ಬಂದಮೇಲೆ ಬರೀ 10 ಶೋ ಹೌಸ್ಫುಲ್ ಆಗೋದು, 1 ದಿವಸ ಹೌಸ್ಫುಲ್ ಆಗೋದು, ಬರೀ ಅಷ್ಟು ಜನ ಯಾರು ಪ್ರಶ್ನೆಗಳು ಕೇಳ್ತಿದ್ದಾರೆ ಅವ್ರು ಮಾತ್ರ ಸಿನಿಮಾ ನೋಡೋಕ್ಕೆ ನಾನು ಮಾಡ್ತಾಯಿಲ್ಲ. ಯೂನಿವರ್ಸಲಿ ಯಾರ್ಯಾರು ನಮ್ಮ ಬಗ್ಗೆ, ನಮ್ಮ ಸಿನಿಮಾ ಬಗ್ಗೆ ಯಾರ್ಯಾರು ಗೊತ್ತಿಲ್ಲ ಅವ್ರಿಗೂ ನನ್ನ ಸಿನಿಮಾ ರೀಚ್ ಆಗಬೇಕು, ಅವರು ನನ್ನ ಸಿನಿಮಾನ ಬಂದು ನೋಡಬೇಕು. ಆ್ಯಂಡ್ ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ನನ್ನ ಜರ್ನಿಗೆ ನಾನು ಎಷ್ಟು ಪ್ಯಾಷನ್ ಇಟ್ಕೊಂಡಿದ್ದೀನಿ, ನಾನು ಯಾವ್ಯಾವ ಥರ ಸಿನಿಮಾಗಳು ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಪ್ರತಿಯೊಂದಕ್ಕೂ ದಿಸ್ ಹ್ಯಾಸ್ ಟು ಸಪೋರ್ಟ್ ಮೀ. ಇದೊಂದು ಫೌಂಡೇಶನ್ ನನಗೆ. ಫೌಂಡೇಶನ್ ಚೆನ್ನಾಗಿಲ್ಲ ಅಂದರೆ ಬಿಲ್ಡಿಂಗ್ ಎಷ್ಟೇ ಕಟ್ಟಿದ್ರೂ ಯಾವತ್ತೋ ಒಂದು ದಿವಸ ಬಿದ್ದುಬಿಡುತ್ತದೆ. ಸೊ ಮುದ್ದೋಲ್ ಈಸ್ ಮೈ ಫೌಂಡೇಶನ್. ನಾನು ವೆರಿ ಸ್ಟ್ರಾಂಗ್ ಫೌಂಡೇಶನ್ ಮಾಡಬೇಕು ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಆ್ಯಸ್ ಅ ಪ್ಯಾಷನೇಟ್ ಫಿಲ್ಮ್ ಮೇಕರ್. ಅದಕ್ಕೋಸ್ಕರ ಈ ಫೌಂಡೇಶನ್ನ ತುಂಬ ಸ್ಟ್ರಾಂಗ್ ಮಾಡ್ತಿದ್ದೀವಿ ನಾವು. ತುಂಬ ಇದೆ, ತುಂಬ ಜನ ಅಡ್ವಾನ್ಸಸ್ ಕೊಟ್ಟು ವೇಟ್ ಮಾಡ್ತಿದ್ದಾರೆ. ಸೊ ಹೋಪ್ಫುಲಿ ಅನೌನ್ಸ್ಮೆಂಟ್ಸ್ ಅವರು ಮಾಡ್ತೀನಿ ಅಂತ ಹೇಳಿದ್ದಾರೆ, ಮಾಡಿದ್ರೆ ವೆಲ್ ಆ್ಯಂಡ್ ಗುಡ್. ಆಗಸ್ಟ್ 15th ನಿಮ್ಮ ಸ್ಪೆಷಲ್ ಡೇ, ನಿಮ್ಮ ಬರ್ತ್ಡೇ 16th. ಆ 16th ದಿವಸ ನಿಮಗೆ ಅದು ಅವತ್ತಿನ ಹಾಡು ಬಿಡುಗಡೆ ಮಾಡ್ತೀವಿ, ಅವ್ರ ಡಿಸಿಷನ್ನೇ ಅದು.
ಅವ್ರ ಡಿಸಿಷನ್ ಅದು. ಸೊ ಬರ್ತ್ಡೇ ಗಿಫ್ಟ್ ಒಂದು, ಬಟ್ ಅಲ್ಲಿಂದ ವಿಕ್ರಮ್ ಅವ್ರನ್ನ ಇನ್ನು ಮುಂದೆ ಇಂಡಸ್ಟ್ರಿಯಲ್ಲಿ ನೋಡುವಂಥ ಲುಕ್ಕೆ ಬೇರೆ ಆಗುತ್ತೆ ಅನ್ಸುತ್ತೆ. ಸರ್ ಒಳ್ಳೆ ಸಿನಿಮಾ ಕೊಟ್ಟರೆ ಐ ಗೆಸ್ ಅವತ್ತಿಂದಾನೇ ನಮ್ಮ ಜರ್ನಿ ನೀವು ಹೇಳೋ ಥರ ಶುರು ಆಗೋದು. ಒಂದು ಸಾಂಗು ಒಂದು ಅಪ್ಡೇಟಿಂದ ಇಟ್ಸ್ ಜಸ್ಟ್ ಆನ್ ಓವರ್ ನೈಟ್ ಫ್ಲೇಯರ್ ಸರ್ ಅದು ನಾನು ತುಂಬ ತಲೆಗೆ ತೊಗೊಳ್ಳಲ್ಲ. ಹೇಳ್ದಂಗೆ ಆ ಹೆಡ್ ವೇಟು ಆಮೇಲೆ ಅದನ್ನು ತುಂಬ ಕ್ಯಾರಿ ಫಾರ್ವರ್ಡ್ ಮಾಡೋದು ಇಲ್ಲ. ನನ್ನ ಸಿನಿಮಾ ಅದು ಎವ್ರಿ 25% ಆಫ್ ಪ್ರಮೋಷನ್ ನಾವೇನೇನು ಮಾಡ್ತಾ ಬರ್ತೀವಿ, ಆಡಿಯನ್ಸ್ಗೆ ಆದಷ್ಟು ನಮ್ಮ ಮೇಲೆ ನಂಬಿಕೆ ಬರಬೇಕು, ಟ್ರಸ್ಟ್. ಆಡಿಯನ್ಸ್ ನಂಬಿದ್ರೆ ನಮ್ಮ ಕೈ ಬಿಡಲ್ಲ ಅಂತ ಗೊತ್ತು. ಸೊ ಅವ್ರಿಗೆ ಟ್ರಸ್ಟನ್ನ ನಾವು ನಮ್ಮ ಸಾಂಗ್ಸ್ ಮೂಲಕ, ಇವಾಗ ಬೇರೆ ಲ್ಯಾಂಗ್ವೇಜಸ್ ನೋಡ್ತಿದ್ದೀವಿ, ನೀವೇನು ಮಾಡ್ತಾಯಿದ್ದೀರಾ ಅನ್ನೋ ಪ್ರಶ್ನೆ ನಮಗೆ ಈ ಥರ ಪಾಯಿಂಟ್ ಔಟ್ ಮಾಡಿದಾಗ ನಾವೇನು ಮಾಡ್ತೀವಿ, ನಾವು ಯಾವ ಥರ ಕಂಟೆಂಟ್ ಕೊಡ್ಬೋದು, ನಾವು ಆ್ಯಸ್ ಹೀರೋಸ್ ಅವ್ರ ಮೈಂಡಿಗೆ ಅವ್ರ ಕಣ್ಣಿಗೆ ನಾವು ಹೀರೋಸೇ, ನಾವು ಯಾವ ಥರ ಪರ್ಫಾರ್ಮೆನ್ಸ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಅದೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾವು ನಮ್ಮನ್ನು ತಿದ್ದುಕೊಂಡು ಇವತ್ತು ಮಾಡ್ತಾ ಬರ್ತಿದ್ದೀವಿ. ಸೊ ಅವತ್ತು ಕೊಡ್ತಾ ಇರೋ ಜಸ್ಟ್ ಒಂದು ಸಾಂಗ್, ಒಂದು ಸಾಂಗ್ ಅದು ಅವ್ರನ್ನ ನಾನು ಆ್ಯಕ್ಚುಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಲ್ಲ, ನಾನು ಜನರಲಿ ಸೆಲೆಬ್ರೇಟ್ ಮಾಡಲ್ಲ ನಾನು ಬರ್ಡೇಸ್. ಇವತ್ತವರೆಗೂ ಯಾವುದು ಮೀಡಿಯಾ ನಾನು ಕರೆದಿದೆ, ಇದೇ ಫಸ್ಟ್ ಟೈಮ್. ಹುಡುಗರು ತುಂಬ ಫೋರ್ಸು, ಲಾಸ್ಟ್ 3 ಇಯರ್ಸಿಂದ ಸೆಲೆಬ್ರೇಟ್ ಮಾಡಿಲ್ಲ, ತುಂಬ ಫೋರ್ಸ್. ಆಮೇಲೆ ಸರ್ ಆರ್ಡರು, ಸರ್ಗಿಂತ ಮ್ಯಾಮ್ ಆರ್ಡರು, ಬರ್ಡೇ ಸೆಲೆಬ್ರೇಟ್ ಮಾಡಬೇಕು, ಸಾಂಗ್ ರಿಲೀಸ್ ಮಾಡಿ. ಯಾಕಂದರೆ ಅವ್ರಿಗೆ ಸಾಂಗ್ ತುಂಬ ಇಷ್ಟ ಆಯಿತು. ಸರಿ ಓಕೆ, ಎಲ್ಲರೂ ಡಿಸೈಡ್ ಮಾಡಿದರೆ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಹಾಂ ಗೊತ್ತು, ಥ್ಯಾಂಕ್ಸ್. ಇನ್ನಷ್ಟು ಸ್ಟ್ರಾಂಗ್ ಒಬ್ಬ ಹೀರೋ ನಿಂತ್ಕೊಂಡ್ರೆ ಒಂದು ಹೋಪ್ ಸಿಗುತ್ತೆ. ಈಗ ಅಪ್ಪಂದೇ ಸಿನಿಮಾಗಳು ಎಷ್ಟೆಂಥ ಸಿನಿಮಾ ಸಕ್ಸಸ್, ಈಗ ಶಾಂತಿ ಕ್ರಾಂತಿ ಅಂತ ಕೇಳ್ಪಟ್ವಿ. ಹೌದು, ಅದ್ರ ಬಗ್ಗೆ ಶಾಂತಿ ಕ್ರಾಂತಿ ಬಗ್ಗೆ ತುಂಬ ತುಂಬ ಟ್ಯಾಗ್ಸ್ ಮಾಡಿದ್ದಾರೆ ಡ್ಯಾಡಿನ. ಇವತ್ತು ಆ್ಯಕ್ಚುಲಿ ಗುಡ್ ನ್ಯೂಸ್ ಏನಂದರೆ ಇವತ್ತು ನಾನು ಡ್ಯಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಸೊ ಅದ್ರ ಬಗ್ಗೆ ಒಂದು ಮಾತುಕತೆ ನಡೀತಾ ಇದೆ. ಡ್ಯಾಡಿ ಒಂದು ಏನೋ ಹೇಳಿದ್ದಾರೆ ನನಗೆ, ಅದು ನನಗಿಂತ ನಮ್ಮ ಅಣ್ಣ ಮನೋ ಅವ್ರು ತುಂಬ ಆಸೆ ಪಟ್ಟರು ಈ ಸಿನಿಮಾ ಮಾಡಬೇಕಂತ, ರಿಲೀಸ್ ಮಾಡಬೇಕಂತ. ಆ್ಯಂಡ್ ಒಂದು ಸರ್, ಈಶ್ವರಿ ಸಂಸ್ಥೆ ವಿ ಹ್ಯಾವ್ ಲಿವ್ಡ್ ಟು ಎಂಟರ್ಟೈನ್ ಪೀಪಲ್. ನಮಗೆ ನಮ್ಮ ಆಸ್ತಿ ಅಂತ ನಾವು ಹೇಳೋದು ನಮ್ಮ ಸಿನಿಮಾ, ಆಮೇಲೆ ಜನರ ಪ್ರೀತಿ. ಸೊ ಡ್ಯಾಡಿ ನನಗೆ ಹೇಳಿದ್ದು, ಇಷ್ಟೊಂದು ಜನ ಆಸೆ ಪಡ್ತಿದ್ದಾರೆ, ನೋಡೋ ಏನು ಮಾಡ್ತೀಯಾ, ಇಷ್ಟೇ ನೋಡೋ ಏನು ಮಾಡ್ತೀಯಾ ಅಂದರು. ಆ ಗ್ರೀನ್ ಸಿಗ್ನಲ್ ನನಗೆ ಬಂದಿದೆ. ಇವತ್ತು ಶುರು ಮಾಡಿದ್ದೀನಿ ಅದ್ರ ಬಗ್ಗೆ ಎಲ್ಲ ಏನು ಪಾಸಿಟಿವ್ಸ್ ಏನಿದೆ, ಹೆಂಗೆ ಆಗುತ್ತೆ, ಯಾವ ಥರ ಆಗುತ್ತೆ. ಕೋಇನ್ಸಿಡೆಂಟ್ಲಿ ಸೆಪ್ಟೆಂಬರ್ 19th 1991 ಆ ಸಿನಿಮಾ ರಿಲೀಸ್ ಆಯಿತು. ಅದ್ರ ಬಗ್ಗೆ ತುಂಬ ವಿಷಯ ಆಡಿಯನ್ಸ್ ಮಾತಾಡ್ತಾ ಇದ್ದಾರೆ. 10 ಕೋಟಿ ಸಿನಿಮಾ ಇಷ್ಟು ದಿವಸ, ಅದು 10 ಕೋಟಿ ಅಲ್ಲ, 10 ಕೋಟಿಗಿಂತ ಜಾಸ್ತಿ ಅನ್ನೋದು ಪಾಪ ಅವ್ರಿಗೆ ಗೊತ್ತಿಲ್ಲ. ಅದೇ ಥರ ನಂಬರ್ ಆಫ್ ಡೇಸ್, ಅದರಲ್ಲಿರೋ ಸ್ಟೋರೀಸು, ಡಾಕ್ಯುಮೆಂಟ್ರೀಸು, ಅದು ಆಮೇಲೆ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ದು 24 ಕ್ಯಾಮ್ರಾಸಲ್ಲಿ ಶೂಟ್ ಮಾಡಿದ್ರು. ಆ ಟೈಮಲ್ಲಿ ಕಂಠೀರವಾದಲ್ಲಿ 5 ಸ್ಪಾಟ್ಸ್ 5 ಪ್ಲೇಸಸ್ ಆಫ್ ಶೂಟಿಂಗ್ ನಡೀತಾ ಇತ್ತು ವಿತ್ ನಾಗಾರ್ಜುನ ಸರ್, ರಜನಿಕಾಂತ್ ಸರ್. ಇದು ನಾನು ಆ್ಯಸ್ ಅವ್ರ ಮಗನಾಗಿ ಮಾತಾಡ್ತಾ ಇಲ್ಲ, ನಾ ಐ ಆಮ್ ಪ್ರೌಡ್ ಆಫ್ ಹಿಸ್ ಸನ್ 100%. ಬಟ್ ಆ್ಯಸ್ ಅ ಫ್ಯಾನ್ 1% ಜಾಸ್ತಿ ನಾನು ಯಾವತ್ತೂ ಅವ್ರ ಮಗನಿಗಿಂತ ಆ್ಯಸ್ ಅ ಫ್ಯಾನೇ ಜಾಸ್ತಿ. ನಾನು ಅವನ್ನ ಇವತ್ತಿಗೂ ನೋಡಿದಾಗೆಲ್ಲ ಅಡ್ಮೈರ್ ಮಾಡ್ಕೊಂಡು ನೋಡ್ತಾ ಇರ್ತೀನಿ. ಆ ಥರ ಯೋಚನೆ ಮಾಡಿ ಆ ಥರ ಮಾಡಿರೋರು. ನಾವೇನು ಅದನ್ನು ಪ್ರಮೋಟ್ ಮಾಡಲ್ಲ. ನಿಮ್ಗೆ ಗೊತ್ತು ಅನಿಸತ್ತೆ, ನಮ್ಮ ಫ್ಯಾಮ್ಲಿಗೆ PR ಅನ್ನೋರು ಯಾರೂ ಇಲ್ಲ, ನಾವು PR ಮಾಡ್ಕೊಳ್ಳಲ್ಲ. ಇದು ಆಡಿಯನ್ಸ್ ಆಗೇ ಬಂದು ಇದನ್ನು ಮಾಡಿಕೊಡಿ ಅಂತ ಅವ್ರನ್ನ ಟ್ಯಾಗ್ ಮಾಡಿದ್ರು ಡೈರೆಕ್ಟಾಗಿ. ಸೊ ಇವತ್ತೊಂದು ಚರ್ಚೆ ಆದಾಗ ನೋಡೋದು ಏನಾಗತ್ತೆ, ಮಾಡ್ಬೋದಾ ನೋಡು ಅಂತ ಹೇಳಿದ್ದಾರೆ. ಇಫ್ ಎವ್ರಿಥಿಂಗ್ ಫಾಲ್ಸ್ ಇನ್ ಪ್ಲೇಸ್ ವಿ ಮೈಟ್ ಡೂ ಇಟ್. ಸರ್, ಅಮೃತ ಸಿನಿಕ್ರಾಫ್ಟ್, ಈಶ್ವರಿ ಪ್ರೊಡಕ್ಷನ್ಸ್ ಎಷ್ಟಿದೆಯೋ ಅದೇ ಥರ ಈ ಸಿನಿಮಾ ಬ್ಯಾನರು ಅಮೃತ ಸಿನಿಕ್ರಾಫ್ಟು, ವಿಜಯ್ ಟಾಟಾ ಸರ್, ಅಮೃತ ಮ್ಯಾಮ್ ಆರ್ ಈಕ್ವಲಿ ದ ಸೇಮ್. ಇದು ನನ್ನ ಹೋಮ್ ಬ್ಯಾನರ್ ಲೆಕ್ಕನೇ. ನನಗೇನು ಇನ್ಫಾರ್ಮ್ ಮಾಡಿಲ್ಲದೆ ನಿಮ್ಮವರೆಗೂ ಬರಲ್ಲ. ಸೊ ಆಫ್ಟರ್ 2 people ಡಿಸಿಷನ್, ಆ ಫೈನಲ್ ಡಿಸಿಷನ್ನಲ್ಲಿ ನನ್ನ ಹತ್ರನೂ ಒಂದು ಚರ್ಚೆ, ಯಾವತ್ತೂ ಒಂದು ಫೋನ್ ಕಾಲು ಮ್ಯಾಮ್ ಅವ್ರ ಸರ್ ಯಾವತ್ತೂ ಮಾತಾಡ್ತಾನೆ ಇರ್ತಾರೆ. ಸೊ ನನಗಿದ್ರ ಬಗ್ಗೆ ಇಲ್ಲಿ ಪಾಪ ರೀಶ್ಮಾಗಿಂತ ನನಗೆ ಜಾಸ್ತಿ ಗೊತ್ತು. ಸೊ ಥ್ರೂ ಸ್ಟೇಜಸ್ ಬೈ ಸ್ಟೇಜಸ್ ಅವ್ರು ಅನೌನ್ಸ್ ಮಾಡೋಕ್ಕೆ ಅವ್ರು ಪ್ಲ್ಯಾನಿಂಗ್ ಮಾಡಿದ್ದಾರೆ. ಸೊ ಪ್ರಾಮುಖ್ಯತೆ ಅಮೃತ ಸಿನಿಕ್ರಾಫ್ಟ್ ಅವರು ಈ ಥರ ಒಂದು ಇನಿಷಿಯೇಟಿವ್ ತೊಗೊತಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಇನಿಷಿಯೇಟಿವ್ ಮ್ಯಾಮ್ದು. ಆಬ್ವಿಯಸ್ಲಿ ಸರ್ ಬ್ಯಾಕ್ ಎಂಡಿಂದ ಪುಷ್ ಮಾಡ್ತಿದ್ದಾರೆ, ಬಟ್ ಅವ್ರ ಇನಿಷಿಯೇಟಿವ್ ತುಂಬ ದೊಡ್ಡದಾಗಿದೆ. ಇವತ್ತು ನಿಮ್ಮ ಮುಂದೆ ಜಸ್ಟ್ ಒಂದು ಸ್ಮಾಲ್ ಅದು ಗ್ಲಿಮ್ಸು ಅಲ್ಲ, ಜಸ್ಟ್ ಒಂದು ಟೈಟಲ್ ಟೀಸರು ಅಲ್ಲ, ಜಸ್ಟ್ ಟೈಟಲ್ ಕೊಟ್ಟಿದ್ದಾರೆ ನಿಮ್ಗೆ ಅಷ್ಟೇ. ಅವ್ರ ಗ್ಲಿಮ್ಸ್ ಅವ್ರು ಆ್ಯಕ್ಚುಲಿ ತುಂಬ ದೊಡ್ಡ ಯೋಚನೆ ಇದೆ ಅವರು. ಅದಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದೀವಿ. ಹೋಪ್ಫುಲಿ ಅವ್ರ ಹರ್ ಡ್ರೀಮ್ಸ್ ಕಮ್ ಟ್ರೂ ಆ್ಯಂಡ್ ವಿ ಆಲ್ ಕ್ಯಾನ್ ಸಪೋರ್ಟ್ ಹರ್ ಆ್ಯಂಡ್ ಐ ಆಮ್ ಆಲ್ವೇಸ್ ದೇರ್. ನಾನು ಪ್ರಾಮಿಸ್ ಮಾಡಿದ್ದೀನಿ. ಸೊ ತುಂಬ ಈಕ್ವಲ್ ಇದೆ ಸರ್. ನಿಮ್ಮ ಸಂಸ್ಥೆ ಬಗ್ಗೆ ಸಂಪೂರ್ಣ ಸೂಕ್ಷ್ಮವಾಗಿ ಬಿಡಿ ಬಿಡಿಯಾಗಿ ಎಷ್ಟು ನಿಮ್ಮ ಜೊತೆ ತುಂಬ ಆಸ್ತಿ ಅಥವಾ ಅಪರಾಧ ಅಂತ
ಸರ್ ಐ ಆಮ್ ಎ ಬ್ರ್ಯಾಂಡ್ ಅಂಬಾಸಿಡರ್ ಆರ್ ವಾಟ್ ಐಮ್ You are family. ಸನ್ ಅಂತ ಹೇಳಿ Now she's family. ಅವ್ರು ನನ್ನ ಮಗನ ಥರನೇ ನೋಡ್ಕೋತಾ ಇದ್ದಾರೆ. ಸೊ ವೆಲ್ ಆ್ಯಂಡ್ ಗುಡ್. Like my son. So we are ಇದೇ ಐಡಿಯಾ ಸರ್. ಇವತ್ತಿನ ಇವೆಂಟು ಮುದ್ದೋಳು ಇದು ಐಡಿಯಾ ಇಷ್ಟೆ. ಸರ್ ಮಾನಸಸ್ ಶಿ ಇಸ್ ಎ ಡೆಪ್ಯೂಟಿ ಡೈರೆಕ್ಟರ್. ಮಾನಸ ಐ ಥಿಂಕ್ ಯು ಕ್ಯಾನ್ ಟಾಕ್ ಅಬೌಟ್ ಸೆಕೆಂಡ್ ಮೂವಿ. ಮಾನಸ ಅಂತ ಡೆಬ್ಯೂ ಡೈರೆಕ್ಷನ್ನು ಅಮೃತ ಸಿನಿಕ್ರಾಫ್ಟಲ್ಲಿ ಒಂದು ಸಿನಿಮಾ ಮಾಡ್ತಾಯಿದ್ದಾರೆ. ಅವ್ರದ್ದು ಒಂದು ಅಪ್ಡೇಟು ಅವ್ರದ್ದು ಒಂದು ಅಪ್ಡೇಟು August 16th ನಿಮ್ಮ ಮುಂದೆ ಬರುತ್ತೆ. ಸಾಂಗ್ ಒಂದು ರಿಲೀಸ್ ಆಗುತ್ತೆ. ಇಲ್ಲಿ ಬರ್ತೀವಿ. ಬನ್ನಿ 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 ಬನ್ನಿ. ಎಸ್ ಹೌದು ಸರ್. ಸರ್ ಅದೇ ಟೈಟಲ್ ಅದು ಚಿಂಟು ಸರ್. ಚಿಂಟು ಸನ್ ಆಫ್ ವಿಶಾಲಾಕ್ಷಿ ಅಂತ. ಅದ್ರದ್ದು ಫಸ್ಟ್ ಸಾಂಗನ್ನ ನಾವು August 16th ರಿಲೀಸ್ ಮಾಡ್ತಿದ್ದೀವಿ ಸರ್. ಸರ್ ಶೂಟ್ ಒಂದು ಸ್ಕೆಡ್ಯೂಲ್ ಆಗಿದೆ. ವಿತ್ ಈಗ ನೆಕ್ಸ್ಟು ಅಕ್ಟೋಬರಲ್ಲಿ ಸೆಕೆಂಡ್ ಸ್ಕೆಡ್ಯೂಲ್ ಸ್ಟಾರ್ಟ್ ಆಗುತ್ತೆ ಸರ್. ಹೌದು ಸರ್. ಸರ್ ನಾನು ಇಂಡಸ್ಟ್ರಿಯಲ್ಲಿ 9 ವರ್ಷ ಆಯಿತು. AD ಆಗಿ, ಅಸೋಸಿಯೇಟ್ ಆಗಿ, ರೈಟರ್ ಆಗಿ ಕೆಲಸ ಮಾಡಿದ್ದೀನಿ. ಈಗ ಡೆಬ್ಯೂ ಈ ಕಥೆನ ಆ್ಯಕ್ಚುಲಿ ನಾನು 4 ವರ್ಷದಿಂದ ಓಡಾಡ್ತಾ ಇದ್ದೆ. ಬಟ್ ಎಲ್ಲ ಕಡೆನೂ ಕತೆ ಪಿಚ್ ಮಾಡಿದಾಗ ಕತೆ ಇಷ್ಟ ಆಗೋದು, ಕಾಸ್ಟ್ ಯಾವಾಗ್ಲೂ ಕನ್ವಿನ್ಸ್ ಮಾಡೋದು ಕಷ್ಟ ಆಗೋದು. ಬಟ್ ವಿಜಯ್ ಸರ್ ವಾಸ್ ದ ಫಸ್ಟ್ ಪರ್ಸನ್. ನಾನು ಅವ್ರಿಗೆ ಕಾಸ್ಟ್ ಹೇಳಿದ ತಕ್ಷಣ ಇದು ಬೆಸ್ಟ್ ಕಾಸ್ಟು, ಪ್ಲೀಸ್ ಗೋ ಅಹೆಡ್ ಅಂದಿದ್ದು ಅವರೇನೆ. ಸೊ ಹಾಗಾಗಿ ಆವಾಗಿಂದ ಸ್ಟಾರ್ಟ್ ಆಗಿದೆ ಸರ್. ಸರ್ ಇದರಲ್ಲಿ ಮೇಯ್ನ್ ರೋಲ್ ಬಂದು ಲೀಡ್ಸ್ ಆಗಿ ಮಾಡ್ತಾ ಇರೋದು ಪ್ರಕಾಶ್ ಬೆಳ್ವಾಡಿ ಮತ್ತು ಲಕ್ಷ್ಮಿ ಅವರು. ಸೊ ಲಕ್ಷ್ಮಿ ಅವರು ಆ್ಯಸ್ ಎ ಲೀಡ್ ಕನ್ನಡಗೆ ತುಂಬ ವರ್ಷಗಳ ನಂತರ ಸಪೋರ್ಟಿಂಗ್ ರೋಲಲ್ಲಿ ಮಾಡ್ತಿದ್ರು. ಬಟ್ ನೌ ಶಿ ಈಸ್ ದ ಲೀಡ್ ಆಫ್ ದ ಫಿಲ್ಮ್. ಹೌದು ಸರ್. ಹೌದು ಸರ್. ಹೌದು 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 ಸರ್, ಖಂಡಿತ. ಬಿಕಾಸ್ ಬೆಸ್ಟ್ ಪಾರ್ಟ್ ಏನಂದರೆ, ನಾನು ಅವ್ರಿಗೆ ಕತೆ ಹೇಳಿದ್ಮೇಲೆ ಅವರು ಕತೆನೆಲ್ಲೂ ಹಿಂಗೆ ಮಾಡಿ ಹಂಗೆ ಮಾಡಿ ಆ ಥರ ಇದೇನೂ ಇಲ್ಲ. ಕಂಪ್ಲೀಟ್ ಫ್ರೀಡಮ್ ಇದೆ ನನಗೆ, ಕ್ರಿಯೇಟಿವ್ ಫ್ರೀಡಮ್ ಇದೆ ಕಾಸ್ಟ್ ವಿಷಯದಲ್ಲಿ, ಕತೆ ವಿಷಯದಲ್ಲಿ. ಸೊ ಎಲ್ಲ ರೀತಿಯಿಂದನೂ ನನಗೆ ಪೂರ್ತಿ ಸಪೋರ್ಟ್ ಸಿಗ್ತಾ ಇದೆ ಇದರಲ್ಲಿ. ಸರ್ ಅದು ಹೇಳೋಕ್ಕಾಗಲ್ಲ. ಅದು ನಿಮಗೆ ತುಂಬ ತುಂಬ ಎಲ್ಲ ಬೇಗ ಕೇಳ್ತಾ ಇದ್ದೀರ ನೀವು. ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಅಮೃತ ವಿಜಯ್ ಟಾಟಾ, ರಶ್ಮಿ, ರೇಷ್ಮಾ, ನಾಣಯ್ಯ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವಿಕ್ರಮ್. ಥ್ಯಾಂಕ್ ಯು ಮಾನ್ಸ. ಥ್ಯಾಂಕ್ ಯು ವಿಜಯ್ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.